ಖಾಸಗಿ ಬಸ್ ನಿಲ್ದಾಣ ನವೀಕೃತಗೊಂಡ ನಂತರ ನಾಮಕರಣಕ್ಕೆ ಜಟಾಪಟಿ. ಎರಡು ಬಣಗಳ ನಡುವೆ ಶಿರಾ ಖಾಸಗಿ ಬಸ್ ನಿಲ್ದಾಣದ ಹೆಸರಿಗೆ ಹಗ್ಗ ಜಗ್ಗಾಟ. ಇತ್ತೀಚೆಗೆ ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣ ನವೀಕೃತಗೊಂಡು ಉದ್ಘಾಟನೆ ಸಮಯದಲ್ಲಿ ಜಟಾಪಟಿ ಸಹ ನಡೆಯಿತು. ನಗರಸಭೆ ಸದಸ್ಯರಲ್ಲಿ ಸಹ ಎರಡು ಬಣಗಳಿವೆ. ಒಂದು ಬಣ ಖಾಸಗಿ ಬಸ್ ನಿಲ್ದಾಣಕ್ಕೆ ಮಾಜಿ ಶಾಸಕ PM ರಂಗನಾಥಪ್ಪ ಅವರ ಹೆಸರನ್ನ ಇಡುವಂತೆ ಹೇಳಿದ್ರೆ, ಮತ್ತೊಂದು ಬಣ ಶಿರಾ ನಗರ ನಿರ್ಮಾತೃ ಕಸ್ತೂರಿ ರಂಗಪ್ಪನ ನಾಯಕನ ಹೆಸರು ಇಡುವಂತೆ ವಾಲ್ಮೀಕಿ ಸಮುದಾಯದ ಮುಖಂಡರ ನಡುವೆ ವಾಗ್ವಾದ ನಡೆದಿದೆ. ಈ ನಡುವೆ ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ದಿವಂಗತ ಬಿ ಸತ್ಯನಾರಾಯಣ ಶಿರಾ ಅಭಿವೃದ್ಧಿಯ ಪ್ರಮುಖರು, ಅವರ ಹೆಸರು ಇಡುವಂತೆ ಹೇಳಿದ್ರು. ಕುಂಚಿಟಿಗರ ಸಂಘದವರು ಮಾಜಿ ಶಾಸಕ PM ರಂಗನಾಥಪ್ಪ ಅವರ ಹೆಸರನ್ನ ಇಡುವಂತೆ ಚರ್ಚೆ ನಡೆಯುತ್ತಿದೆ. ಎಲ್ಲ ನಮ್ದು ಹೆಸರಿಡಿ, ಬಸ್ ಸ್ಟ್ಯಾಂಡ್ ನಮ್ದು ಹೆಸರಿಡಿ, ನಮ್ದು ನಾಮಕರಣ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಜಿಲ್ಲಾಡಳಿತ ತಾಲೂಕು ಆಡಳಿತ ಒತ್ತಾಯ ಮಾಡ್ತೇನೆ. ಯಾಕೆಂದ್ರೆ ಶಿರಾ ಟೌನಲ್ಲಿ ಅಭಿವೃದ್ಧಿ ಕೆಲಸವನ್ನು ಸತ್ಯನಾರಾಯಣ ಸಾಹೇಬರು ಮಾಡಿದ್ದಾರೆ. ಕೆಲವರು ಮುಖಂಡರು ಶಾಸಕರು ಮಾಡಿದಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇವತ್ತು ಸತ್ಯನಾರಾಯಣ ಸಾಹೇಬರು ಶಿರಾ ಹಾಸ್ಪಿಟ್ಲು ಮೇಲ್ದರ್ಜೆಗೆ ಏರಿಸಿದ್ದು, ಮತ್ತು ಶಿರಾ ನಗರಸಭೆ ಬಿಲ್ಡಿಂಗನ್ನು ಮೇಲ್ದರ್ಜೆಗೆ ಏರಿಸಿದ್ದು, ಮತ್ತು ಹೊಸ ಬಿಲ್ಡಿಂಗ್ ಕಟ್ಟಡ, ಮತ್ತು ಶಿರಾ ಟೌನಲ್ಲಿ ರಾಮಚಂದ್ರಪ್ಪ ಬಯಲು ಮಂದಿರ, ಮತ್ತು ಬಸ್ಸು ನಿಲ್ದಾಣ ನವೀಕರಣ ಮಾಡಿದ್ದು, ಸರ್ಕಾರಿ ಆಸ್ಪತ್ರೆ ಹೃದಯ ಭಾಗ ತಂದಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶಾಶ್ವತ ಸ್ಥಳ ಬಗೆಹರಿಸಿದ್ದು, ಮತ್ತು ಕೆಲವು ಜೂನಿಯರ್ ಕಾಲೇಜ್ ತಂದಿದ್ದು, ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದು, ಅಂಬೇಡ್ಕರ್ ಪಾರ್ಕ್ ನಿರ್ಮಾಣ ಮಾಡಿದ್ದು, ಮತ್ತು ನಗರಸಭೆ ಮೇಲ್ದರ್ಜೆಗೆ ಏರಿಸಿದ್ದು, ನಗರಸಭೆ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದು, ಕೆಲವು ಟೌನಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಇವತ್ತು ಸತ್ಯನಾರಾಯಣ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಎಲ್ಲರಿಗೂ ಗೊತ್ತಿರೋದೆ. ಇವತ್ತು ಶಿರಾ ಹಾಸ್ಪಿಟ್ಲು ಆ ಮಟ್ಟಕ್ಕೆ ಇವತ್ತು ಬೆಳೆಯೋದಕ್ಕೆ ಸತ್ಯನಾರಾಯಣ ಸಾಹೇಬರು ಕಾರಣ. ಹೃದಯ ಭಾಗ ತಂದು ಇವತ್ತು ಮೇನ್ ರೋಡಲ್ಲಿ NH ಬರಲ್ಲಿ ತಂದು ಇಟ್ಟಂಥದ್ದು ಸತ್ಯನಾರಾಯಣ ಸಾಹೇಬರು. ಇವತ್ತು ಯಾರು ಬೇಕಾದ್ರೂ ಹೇಳ್ಬೋದು. ಇವತ್ತು IB ಸರ್ಕಲಲ್ಲಿ ಒಂದು ಕಾಲೇಜು, ಎಂಥ ಕಾಲೇಜ್ ಅನ್ನೋದ, ಫಸ್ಟ್ ಇಯರ್ ಜೂನಿಯರ್ ಕಾಲೇಜು, ಇವತ್ತು ಕುರಿ ಅಲ್ಲಿ ಸಂತೆ ಮಾಡ್ತಾ ಇದ್ರು. ಶಿರಾ ಮಾಜಿ ಹಿರಿಯ ಶಾಸಕ ಲಿಂಗಯ್ಯ ಅವರು ಮಾತನಾಡಿ, ಕಸ್ತೂರಿ ರಂಗಪ್ಪ ನಾಯಕ ಹೆಸರನ್ನ ಇಡಬೇಕು. 17ನೇ ಶತಮಾನದ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಪಾಳ್ಯಗಾರ ಆಗಿ ಶಿರವನ್ನ ಆಳಿದ್ರು. ಅವರ ಆಳ್ವಿಕೆಯ ಕೋಟೆಯನ್ನ ರಾಜ ಕಸ್ತೂರಿ ರಂಗಪ್ಪ ನಾಯಕ ನಿರ್ಮಿಸಿದ್ರು. ಈ ಕಾರಣಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದ್ರು. ಐತಿಹಾಸಿಕವಾದಂತಹ ಸ್ಥಳ ಶಿರಾ ಪಟ್ಟಣದಲ್ಲಿ ಇವತ್ತು ಏನು ಕೋಟೆ ನಿರ್ಮಾಣ ಆಗಿದೆ, ಆ ಕೋಟೆ ನಿರ್ಮಾಣ ಮಾಡಿದರು ಕಸ್ತೂರಿ ರಂಗಪ್ಪ ನಾಯಕ. ಕಸ್ತೂರಿ ರಂಗಪ್ಪ ನಾಯಕ ಕೋಟೆ ನಿರ್ಮಾಣ ಮಾಡಿ ಅಲ್ಲಿ ಅರಮನೆ ಕಟ್ಟಿ ಆಳ್ವಿಕೆ ಮಾಡಿದಂಥ ಇತಿಹಾಸ ಹೊಂದಿರತಕ್ಕಂಥ ಕೋಟೆ ಅಂದರೆ ಶಿರಾ ಕೋಟೆ. ಅದು ಯಾವತ್ತು ಪಾಳ್ಯಗಾರರ ಸಂಸ್ಥಾನಕ್ಕೆ ಒಳಪಡುತ್ತೆ, ರತ್ನಗಿರಿ ಸಂಸ್ಥಾನಕ್ಕೆ ಅದು ಒಳಪಟ್ಟಿದೆ. ಹಾಗಾಗಿ ಅದು ಯಾವಾಗಲೂ ಏನು ಇವತ್ತು ಅದನ್ನು ಕೋಟೆ ಕಟ್ಟಿ ಆಳಿದರು ಆ ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನ ಇಡಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಸಂಬಂಧಪಟ್ಟಂಥ ಶಾಸಕರು ಯಾರೇ ಇದ್ದರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟು ಅದನ್ನು ಕೋಟೆ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಇರೋದ್ರಿಂದ ಬಸ್ ನಿಲ್ದಾಣಕ್ಕೆ, ಖಾಸಗಿ ಬಸ್ ನಿಲ್ದಾಣಕ್ಕೆ ಆ ಹೆಸರನ್ನ ರಂಗಪ್ಪ ನಾಯಕನ ಹೆಸರನ್ನ ಇಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಒಟ್ಟಾರೆ ಶಿರಾ ಬಸ್ ನಿಲ್ದಾಣ ವಿಚಾರದಲ್ಲಿ ಆಡಳಿತದ ಅಂಗಣದಲ್ಲಿದೆ. ನಾಮಕರಣ ಕಗ್ಗಂಟು ಆಗಿ ಉಳಿದಿದೆ. ಮುಂದಿನ ದಿನಗಳಲ್ಲಿ ಆಡಳಿತ ಯಾವ ರೀತಿ ಕ್ರಮ ಜರುಗಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.